ಪ್ಲಾಸ್ಟಿಕ್ ಬಂಪರ್ ಇದು ಬಂಪರ್ ಅನ್ನ ಬಿಚ್ಚಿಬಿಟ್ಟು ನಾವು ಒಳಗಡೆಯಿಂದ ವೆಲ್ಡಿಂಗ್ ಮಾಡ್ತೀವಿ. ಈಗ ವೆಲ್ಡಿಂಗ್ ಮಾಡಿದ್ದಾರೆ ಈಗ. ಓಕೆ, ಮೊದಲು ಓಪನ್ ಆಗಿದೆ, ಇವಾಗ ಫುಲ್ ಕ್ಲೋಸ್ ಆಗಿಬಿಟ್ಟಿದೆ. ಹೌದು ಸರ್. ನೋಡಿ ನಮ್ಮ ಶಿವಣ್ಣ ಗಾಡಿ ಬಂದಿರುತ್ತೆ. ಓಕೆ, ಅದು ಬ್ಲಾಕ್ ಗಾಡಿ ವಾಲ್ವೋ ಇದೆ, ಅದು ಮಾಡಿ ಬಂದಿದ್ದೀನಿ. ಹಳೆ ಗಾಡಿಗೆಲ್ಲ ಬಂಪರ್ ಎಲ್ಲ ಈ ತರ ಬಹಳ ಗ್ಯಾಪ್ ಬರುತ್ತೆ. ಗ್ಯಾಪ್ ನೋಡಿ ಈಗ ಹೆಂಗಾಗಿದೆ, ಫುಲ್ ಕ್ಲೋಸ್ ಇದೆ ಅಲ್ವಾ? ಫುಲ್ ಕ್ಲೋಸ್ ಇದೆ ನೋಡಿ. 55ಗೆ ಮಾಡಿಕೊಟ್ರು, ಹೊರಗಡೆ 1,30,000 ಕೇಳಿದ್ರು. ನೋಡಿ ಹಂಗಿದ್ದಿದ್ದು ಗಾಡಿ ಇವಾಗ ಹೇಗಾಗಿದೆ ಅಂತ ಹೇಳ್ಕೊಂಡು, ಡೆಂಟ್ ಇಲ್ಲ ಏನಿಲ್ಲ, ಫುಲ್ಲು ಫಿನಿಶಿಂಗು. ಗೊತ್ತೇ ಆಗ್ತಿಲ್ಲ ಅದು ಹೊರದಾಗಿದ್ದು. ಪ್ಲಾಸ್ಟಿಕ್ಕನ್ನು ವರ್ಕ್ ಮಾಡಿ ಕೊಡ್ತೇವೆ ನೋಡಿ. ಫುಲ್ ಇತ್ತು, ಫುಲ್ ಡ್ಯಾಮೇಜ್ ಆಗ್ಬಿಟ್ಟಿತ್ತು ಗಾಡಿ. ಫ್ರಂಟ್ ಫುಲ್ ಡ್ಯಾಮೇಜ್. ಶೋರೂಮ್ ನಲ್ಲಿ ಹೋದ್ರೂ ಈ ತರ ಫಿನಿಶಿಂಗ್ ಮಾಡಿದ್ವಿ ನಾವು, ಎಲ್ಲ ಡ್ರೈ ಡೆಂಟ್ ಮಾಡಿದ್ವಿ. ಫುಲ್ ಡ್ರೈ ಡೆಂಟ್ ಇದು. ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ಮಸಾಲಾ ಚಾಯ್ ಮೀಡಿಯಾ. ನಾನು ನಿಮ್ಮ ನವೀನ್ ಮಾತಾಡ್ತಿರೋದು. ಬೆಂಗಳೂರು ಅಂದರೆ ಫಸ್ಟ್ ನೆನಪಾಗದೆ ಟ್ರಾಫಿಕ್. ಈ ಟ್ರಾಫಿಕಲ್ಲಿ ನಾವು ಎಷ್ಟೇ ಕ್ಲೀನಾಗಿ ಹೋಗ್ತಿದ್ರು, ನಮ್ಮ ಹಿಂಗಡೆ ಬರೋರು ಅಥವಾ ನಮ್ಮ ಪಕ್ಕ ಬರೋರು ನಮ್ಮ ಗಾಡಿಗೆ ತಾಗಿಸಿ ಗಾಡಿನ ಏನಾರು ಮಾಡ್ತಾರೆ, ಅಥವಾ ಒಂದೊಂದ್ಸಲಿ ನಮ್ಮ ತಪ್ಪಿಂದಾನೆ ಒಂದೊಂದ್ಸಲಿ ಗಾಡಿ ಎಲ್ಲ ಡೆಂಟ್ ಆಗುತ್ತೆ. ಇವಾಗ ಲಕ್ಷಗಟ್ಟಲೆ ಕೊಟ್ಟು ಗಾಡಿ ತಗೊಂಡಿರ್ತೀರಾ, ಕಾರು ಅಥವಾ ಜೀಪು ಇಂಥವೆಲ್ಲ ಏನಾದ್ರು ತಗೊಂಡಿರ್ತೀರಾ. ಸೊ ಈ ಥರ ಎಲ್ಲ ಡೆಂಟ್ ಹಾಕೋ ಸ್ವಲ್ಪ ಹೊಟ್ಟೆ ಉರಿಯುತ್ತೆ. ಬರೀ ಡೆಂಟ್ ಮಾತ್ರ ಅಲ್ಲ, ಇವಾಗ ಸುಮ್ಮನೆ ನಿಲ್ಸೋಗಿರ್ತಾರೆ ಗಾಡಿನ. ಸ್ವಲ್ಪ ಜನಕ್ಕೆ ಕೈ ಸುಮ್ಮನೆ ಇರಲ್ವ, ಏನೋ ಗೊತ್ತಿಲ್ಲ, ಕೀಲ್ ಎಳ್ಕೊಂಡು ಹೋಗ್ಬಿಡ್ತಾರೆ ಅಥವಾ ಏನೋ ಒಂದು ಕಲ್ಲು ಇಟ್ಕೊಂಡು ಎಳ್ಕೊಂಡು ಹೋಗ್ಬಿಡ್ತಾರೆ, ಸ್ವಲ್ಪ ಸ್ಕ್ರಾಚ್ ಮಾಡಿಬಿಡ್ತಾರೆ. ಆ ಟೈಮಲ್ಲಿ ಗಾಡಿ ನೋಡೋಕ್ಕೆ ಒಂಥರ ಹೊಟ್ಟೆ ಬರುತ್ತೆ. ಇವೆಲ್ಲ ಕಾರ್ ಇದ್ದವರಿಗೆಲ್ಲ ಒಂದು ಸ್ವಲ್ಪ ಫೀಲ್ ಗೊತ್ತಿರುತ್ತೆ. ಸೊ ಅಂಥವರಿಗೆಲ್ಲ ಒಂದು ಯೂಸ್ ಹಾಕಂತ ಒಂದು ವಿಡಿಯೋ ಮಾಡಕ್ಕೆ ಬಂದಿದ್ದೀನಿ. ಇವತ್ತೊಂದು ಕಾರ್ ಡೆಂಟಿನ ವಿಡಿಯೋ ಮಾಡಕ್ಕೆ ಬಂದಿದ್ದೀನಿ. ರಾಜ್ಕುಮಾರ್ ಅವರು ಅಂತೇಳಿ. ಇವ್ರದ್ದೇನಪ್ಪ ಸ್ಪೆಷಲ್ ಅಂದರೆ, ಇವರು ತುಂಬ ಟೈಮಿಂದ ಈ ಇಂಡಸ್ಟ್ರಿಯಲ್ಲಿ ಇದ್ದಾರೆ. ಹಾಗೆ ಇವರು ಪೈಂಟ್ ಹೋಗದೆ ನಿಮ್ಮ ಡೆಂಟನ್ನು ತೆಗೆದುಕೊಡ್ತಾರೆ, ಹಾಗೆ ಅತಿ ಕಡಿಮೆ ಬೆಲೆಯಲ್ಲಿ. ಇವಾಗ ಶೋರೂಮಿಗೆಲ್ಲ ಬಿಟ್ಟರೆ 1,000 ಗಟ್ಟಲೆ ಲಕ್ಷಗಟ್ಟಲೆ ಎಲ್ಲ ಆಗುತ್ತೆ. ಬಟ್ ಇವರು ಸ್ವಲ್ಪ ಕಮ್ಮಿ ಬೆಲೆಯಲ್ಲಿ ರೀಸನೇಬಲ್ ಪ್ರೈಸಲ್ಲಿ ಮಾಡ್ಕೊಡ್ತಾರೆ. ಹಾಗೆ ಡೋರ್ ಸ್ಟೆಪ್ ಸರ್ವಿಸ್ ಕೂಡ ಕೊಡ್ತಾರೆ. ಏನೇನು ಸರ್ವಿಸ್ ಕೊಡ್ತಾರೆ, ಯಾವ್ಯಾವ ಪ್ರೈಸಲ್ಲಿ ಮಾಡ್ತಾರೆ, ಹೇಗೆ ವರ್ಕ್ ಮಾಡ್ತಾ ಇದ್ರ ಬಗ್ಗೆ ಎಲ್ಲ ನೋಡ್ಕೊಂಬೋಣ ಬನ್ನಿ. ಈ ಗ್ಯಾರೇಜಿನ ಓನರು ರಾಜ್ಕುಮಾರ್ ಅವರು ಇದ್ದಾರೆ, ಮಾತಾಡ್ಸೋಣ. ಹಲೋ ಸರ್, ನಮಸ್ತೆ ಸರ್. ನೀವೇನೇನು ಸರ್ವಿಸ್ ಕೊಡ್ತೀರಾ, ಹೇಗೆ ಏನು ಡೆಂಟ್ ಅಂದರೆ ಹೇಗೆ ತೆಗಿತೀರಾ, ಅದ್ರ ಬಗ್ಗೆ ಹೇಳ್ಬೋದಾ ಸರ್? ನಮ್ದು ಬಾಡಿ ಫುಲ್ ವರ್ಕ್. ನಮ್ದು ಇದು ಸಣ್ಣ ಪುಟ್ಟ ಎಲ್ಲ ಬಂಪರ್ ಕಟ್ ಆಗಿರುತ್ತೆ. ಇದು ಪ್ಲಾಸ್ಟಿಕ್ ವರ್ಕ್ ಇದು. ಹೌದು, ಇದು ಪ್ಲಾಸ್ಟಿಕ್ ಬಂಪರ್. ಇದು ಬಂಪರ್ ಅನ್ನ ಬಿಚ್ಚಿಬಿಟ್ಟು ನಾವು ಒಳಗಡೆಯಿಂದ ವೆಲ್ಡಿಂಗ್ ಮಾಡ್ತೀವಿ. ವೆಲ್ಡಿಂಗ್ ಮಾಡಿ ಪೇಸ್ಟ್ ಹಾಕಿ ಪೇಂಟ್ ಮಾಡಿ ಕೊಡ್ತೀವಿ. ಪ್ಲಾಸ್ಟಿಕ್ ವೆಲ್ಡಿಂಗ್ ಮಾಡ್ತೀರಾ? ಹೌದು ಸರ್. ಒಳಗಡೆಯಿಂದ ಮಾಡಿದ್ರೆ ಕಟ್ ಆಗಲ್ಲ, ಅದು ಆಚೆಯಿಂದ ಮಾಡಿದ್ರೆ ಬ್ಲಾಕ್ ಮಾರ್ಕ್ ಕಾಣುತ್ತೆ. ಅದು ಮತ್ತೆ ತಿರ್ಗಾ ಪೇಂಟ್ ಮಾಡ್ಲೇಬೇಕು. ಓಕೆ, ಒಳಗಡೆಯಿಂದ ಮಾಡಿದ್ರೆ ಅವಾಗ ಇದು ವೆಲ್ಡಿಂಗ್ ಏನು ಕಾಣಲ್ಲ ಅಂತ ಹೇಳ್ತಾರೆ. ಹೌದು ಸರ್, ಇವಾಗ ಡೆಂಟ್ ತೆಗೆ ತುಂಬಾ ಜನ ಇರ್ತಾರೆ, ಬಟ್ ನಿಮ್ ಸ್ಪೆಷಲ್ ಏನು ಸರ್? ನಮ್ದು ಸ್ಪೆಷಲ್ ಏನಂದ್ರೆ ಗೊತ್ತಾ ಸರ್, ಒಂದೊಂದ್ ಕಡೆ ಡೆಂಟ್ ಆಗಿರುತ್ತೆ, ಓಕೆ, ಅದು ಪೇಂಟ್ ಹೋಗಲ್ಲ, ಅದನ್ನ ನಾವು ನೀಟಾಗಿ ರಿಮೂವ್ ಮಾಡಿ ಕೊಡ್ತೀವಿ. ಬರೀ ಡೆಂಟ್ ತೆಗಿತೀರಾ, ಪೈಂಟಿಗೆ ಏನೋ ಸ್ಕ್ರಾಚ್ ಆಗಲ್ಲ ಅಂತ ಹೇಳಿ? ಹೌದು, ಡ್ರೈ ಡೆಂಟ್ ಮಾಡ್ತೀವಿ. ಅಂದ್ರೆ ನಿಮ್ದಲ್ಲಿ ಬರೀ ಡೆಂಟ್ ಮಾತ್ರ ತೆಗೆಯಲ್ಲ, ಬೇರೆ ಏನಾದ್ರು ಇದೆಯಾ, ಹೇಗೆ? ಗಾಡಿ ಪಾಲಿಶಿಂಗ್ ಮಾಡ್ತೀವಿ ಸರ್ ನಾವು. ಓಕೆ, ಪಾಲಿಶ್ ಮಾಡ್ತೀರಾ, ಡೆಂಟ್ ತೆಗಿತೀರಾ, ಆಮೇಲೆ ಪ್ಲಾಸ್ಟಿಕ್ ವೆಲ್ಡಿಂಗ್ ಮಾಡ್ತೀರಾ? ಹೌದು, ಪ್ಲಾಸ್ಟಿಕ್ ವೆಲ್ಡಿಂಗ್ ಮಾಡ್ತೀವಿ, ಆಮೇಲೆ ಪೈಂಟಿಂಗು ಮಾಡ್ತೀವಿ ಗಾಡಿನ. ಎಷ್ಟು ಟೈಮ್ ಕೆಲಸ ಮಾಡ್ತೀರಾ ಸರ್? ನಾವು ಬೆಂಗಳೂರು ಬಂದು ಒಂದು 15 ವರ್ಷ ಆಗಿದೆ. ನಮ್ಮ ಊರು ದಾವಣಗೆರೆ ಸರ್. ಇವಾಗ ಇದರಲ್ಲಿ ಏನೇನೋ ಇದಾಗಿದೆ, ತೋರಿಸ್ಬೋದಾ? ಇದೊಂದು ಬಂಪರ್ ಆಗಿ ತೋರಿಸಿದ್ದೀನಿ ನಿಮಗೆ. ಬ್ಯಾಕ್ ಸೈಡ್ ಅಲ್ಲಿ ಎಲ್ಲಾಗಿದೆ ಅಲ್ವಾ ಡೆಂಟ್? ಒಂದು ಡೆಂಟ್ ಆಗಿದೆ ಇದು. ಓಕೆ, ಇದೆಲ್ಲ ಪೇಂಟ್ ಮಾಡ್ಲೇಬೇಕಲ್ವಾ? ಹೌದು ಸರ್, ಇದೆಲ್ಲ ಡಬಲ್ ಇದೆ ಇದು. ಓಕೆ, ಇದು ಡೆಂಟ್ ಎಲ್ಲ ನೀಟಾಗಿ ರಿಮೂವ್ ಮಾಡಿಬಿಡ್ತೀವಿ ನಾವು. ಡೆಂಟ್ ನೀಟಾಗಿ ರಿಮೂವ್ ಮಾಡಿದ್ರೆ ಪೇಸ್ಟ್ ಹಾಕಕ್ಕೆ ಅಷ್ಟು ಇದು ಇರಲ್ಲ. ಸ್ವಲ್ಪ ಟಚ್ ಆದ್ರೆ ಒಂದೊಂದು ಏನು ಗೊತ್ತಾ, ಪೇಸ್ಟ್ ಬಂದ್ಬಿಡ್ತಾವೆ. ಡೆಂಟ್ ತೆಗೆದು ಹಂಗೆ ಮಾಡ್ಬಿಟ್ಟು ದಪ್ಪ ಕೂಡಿಸ್ಬಿಟ್ರೆ ಕಿತ್ಕೊಂಡ್ ಬರುತ್ತಲ್ವಾ? ಹೌದು, ನಾವು ಕ್ಲೀನ್ ಆಗಿ ಡೆಂಟ್ ಎಲ್ಲ ನೀಟಾಗಿ ರಿಮೂವ್ ಮಾಡಿಬಿಟ್ಟು ಆಮೇಲೆ ಪಟ್ಟಿ ಹಾಕ್ತಿವಿ. ಜಾಸ್ತಿ ಏನು ಹಾಕಲ್ಲ, ಟಚ್ ಆದ್ರೂ ಪಟ್ಟಿ ಕಿತ್ಕೊಂಡ್ ಬರಬಾರ್ದು ಆ ತರ. ಇದನ್ನೆಲ್ಲ ಡೆಂಟ್ ಆಗಿದೆ ನೋಡಿ. ಇಲ್ಲೊಂದು ಆಗಿದೆ ಅಲ್ವಾ? ಹೌದು ನೋಡಿ, ಡೆಂಟ್ ತೆಗೆದು ಇದು ಪೈಂಟ್ ಟಚ್ ಅಪ್ ಮಾಡಿ ಕೊಡ್ತೀವಿ. ಟಚ್ ಅಪ್ ಮಾಡಿದ್ರು ಗೊತ್ತಾಗಲ್ಲ ಇದು. ಸರ್, ಇವಾಗ ಪೈಂಟ್ ಟಚ್ ಅಪ್ ಅಂತ ಹೇಳಿದ್ರೆ ಸೇಮ್ ಕಲರ್ ಬರುತ್ತಾ? ಹೌದು, ಸೇಮ್ ಕಲರ್ ಬರುತ್ತೆ ಸರ್. ಅದು ಹೇಗೆ? ಅದು ಸರ್, ಇದು ಗಾಡಿದು ಕೋಡ್ ಇರುತ್ತಲ್ಲ, ಇದು ಕೋಡ್ ತಗೊಂಡು ಹೋಗಿ ಮ್ಯಾಚಿಂಗ್ ಮಾಡಿ ತಗೊಂಡ್ಬಂದು ಪೇಂಟ್ ಮಾಡಿ. ಕೋಡ್ ಅಂದ್ರೆ RC ಬುಕ್ ಅಲ್ಲಿ ಕೋಡ್ ಇರುತ್ತೆ ಗಾಡಿದು. ಓಕೆ, ಕಲರ್ ಕೋಡ್, ಕಲರ್ ನಂಬರ್ ಇರುತ್ತೆ, ಕಲರ್ ನೇಮ್ ಇರುತ್ತೆ. ಮತ್ತೆ ಇದು ಪೆಟ್ರೋಲ್ ಕ್ಯಾಪ್ ಇದೆಯಲ್ಲ, ಅದನ್ನ ತಗೊಂಡು ಹೋಗಿ ಮ್ಯಾಚಿಂಗ್ ಮಾಡಿ ತಗೊಂಡ್ಬಂದು ಮಾಡಿಕೊಡ್ತೀವಿ. ಹಿಂದ್ಗಡೆನೂ ಬಂಪರ್ ಪೈಂಟ್ ಹೋಗ್ಬಿಟ್ಟಿದೆ, ಇದೆಲ್ಲ ಪೈಂಟ್ ಹೋಗಿದೆ. ಇದಕ್ಕೆ ನಾವು ಟಚ್ ಅಪ್ ಮಾಡ್ತೀವಿ. ಇದು ಆಚೆ ಕಡೆ ಎಲ್ಲ ಹೋದ್ರೆ ಏನ್ ಮಾಡ್ತಾರೆ ಗೊತ್ತಾ, ಫುಲ್ ಬಂಪರ್ ನ ಪೈಂಟ್ ಮಾಡ್ಲೇಬೇಕಾಗತ್ತೆ. ನಾವು ಟಚ್ ಅಪ್ ಅಲ್ಲಿನೇ ಕವರ್ ಮಾಡ್ತೀವಿ. ಇವಾಗ ಅದು ವರ್ಕ್ ಹೇಗೆ ನಡೆಯುತ್ತದೆ ಅಂತ ತೋರಿಸ್ಬೋದಾ? ಹಾ, ತೋರಿಸ್ತೀವಿ ಸರ್. ಬನ್ನಿ, ಗಾಡಿಲಿ ಏನೇನು ಡೆಂಟ್ ಆಗಿದೆ ಅದನ್ನೆಲ್ಲ ತೋರಿಸ್ಯಾರೆ, ನೋಡೋಣ ವರ್ಕ್ ಹೇಗೆ ಮಾಡ್ತಾರೆ, ಹೇಗಿರುತ್ತೆ, ಅವ್ರ ಸರ್ವಿಸ್ ಏನಿದೆ, ವರ್ಕ್ ಜೊತೆನೇ ಮಾತಾಡ್ಕೊಂಡು ಹೋಗೋಣ ಬನ್ನಿ. ಈಗ ನಮ್ದು 7-8 ಜನ ವರ್ಕರ್ಸ್ ಇದ್ದಾರೆ. ಗಾಡಿ ಈಗ ಕಸ್ಟಮರ್ಗೆ ಇಮಿಡಿಯೇಟ್ಲಿ ಬೇಕಂತ ಹೇಳ್ತಾರೆ. ಹೌದು, ಇವಾಗ 1 ಗಂಟೆ ಟೈಮ್ ಇದೆ, 2 ಗಂಟೆ ಟೈಮ್ ಇದೆ ಅಂತ ಹೇಳ್ತಾರೆ. ಹೌದು, ಬಿಟ್ಟು ಹೋದ್ರೆ ನಾವು ಒಂದು 2 ಅವರ್ 3 ಅವರ್ದಲ್ಲೇ ರೆಡಿ ಮಾಡಿ ಕೊಡ್ತೀವಿ. 2 ಅವರ್ 3 ಅವರ್ ಅಷ್ಟೇ. ನಮ್ದು ವರ್ಕರ್ಸ್
7-8 ಜನ ಹುಡುಗರು ಇದ್ದಾರೆ. ಓಕೆ. ಪೇಂಟಿಂಗ್ ಮಾಡೋರು ಇದ್ದಾರೆ, ಡೆಂಟಿಂಗ್ ತೆಗಿಯೋರು ಇದ್ದಾರೆ, ಇಂಪರ್ ಕಟ್ ಆಗಿದೆ ಅದು ರೆಡಿ ಮಾಡೋರು ಇದ್ದಾರೆ. ಅದು ಡ್ಯಾಮೇಜ್ ಮೇಲೆ ಡಿಪೆಂಡ್ ಆಗುತ್ತಾ ಅಥವಾ ನೀವು ಎಲ್ಲದೂ ಅಷ್ಟೇ ಟೈಮಲ್ಲಿ ಮಾಡ್ಕೊಡ್ತೀರಾ ಹೇಗೆ? ಇಲ್ಲ, ಎಲ್ಲೆಲ್ಲಿ ಡ್ಯಾಮೇಜ್ ಇರುತ್ತೆ ಅದೆಲ್ಲ ಮಾಡಬೇಕಾಗತ್ತೆ. ಅಲ್ಲ, ಇವಾಗ ದೊಡ್ಡ ಡ್ಯಾಮೇಜ್ ಬಂದರೆ 2-3 ಗಂಟೆಲ್ಲ ಮಾಡ್ಕೊಡ್ತೀರಾ ಅಥವಾ ಹೌದು, ದೊಡ್ಡ ಡ್ಯಾಮೇಜ್ ಎಲ್ಲ ಇದ್ರೆ 3-4 ಗಂಟೆದಲ್ಲಿ ಮಾಡಿ ಕೊಡ್ತೀರಾ? ಕಸ್ಟಮರ್ಗೆ ಹೇಳ್ಬಿಡ್ತೀವಿ ಇಷ್ಟು ಟೈಮ್ ಆಗತ್ತಂತ. ಇವರು ಬಂಪರ್ ಬಿಸ್ತಾ ಇದ್ರೆ ಅದು ಕಟ್ ಆಗಿದೆಯಲ್ಲ, ಅದು ಒಳಗಡೆಯಿಂದ ವೆಲ್ಡಿಂಗ್ ಮಾಡ್ಬೇಕು. ಅದು ಈಗ ಶೋರೂಮ್ ತರ ಫಿನಿಶಿಂಗ್ ಬರ್ಬೇಕಂದ್ರೆ ಓಕೆ, ಇದು ಒಳಗಡೆಯಿಂದ ಮಾಡಿದ್ರೆ ಕರೆಕ್ಟಾಗಿ ಫಿನಿಶಿಂಗ್ ಬರುತ್ತೆ. ಅದು ಸರ್ ಅದೇನು ಸುಡ್ತಾ ಇದಾರಲ್ಲ ಸರ್, ಅದು ಗ್ಯಾಸ್. ಅದು ಓಕೆ, ಅದೇ ಗ್ಯಾಸ್ ವೆಲ್ಡಿಂಗ್ ಮಾಡ್ತೀವಿ, ಅದು ಹೀಟ್ ಮಾಡಿ. ಓಕೆ, ಹೀಟ್ ಮಾಡಿ ಪ್ಲಾಸ್ಟಿಕ್ ಇದು ಮಾಡಿ ಅದು ವೆಲ್ಡ್ ಮಾಡೋದಾ? ಹೌದಾ? ನೋಡ್ಬೋದು ಹೆಂಗೆ ಕೂಡಿಸ್ತಾರೆ ಅಂತ ಹೇಳ್ಕೊಂಡು ವೆಲ್ಡಿಂಗನ್ನು ಹೀಟ್ ಮಾಡಿ ಪ್ಲಾಸ್ಟಿಕ್ಕನ್ನು ಹಂಗೆ ಕೂಡಿಸ್ತಾ ಇದ್ದಾರೆ. ಅಂದರೆ ಅವೆರಡು ಬಿಟ್ಟು ಹೋಗ್ಬಾರ್ದು ಅಂತೇಳಿ ಇದಕ್ಕೆ ಈಗ ವೆಲ್ಡಿಂಗ್ ಮಾಡಿದ್ದಾರೆ. ಈಗ ಓಕೆ, ಮೊದಲಿಗೆ ಓಪನ್ ಆಗಿದೆ, ಇವಾಗ ಫುಲ್ ಕ್ಲೋಸ್ ಆಗಿಬಿಟ್ಟಿದೆ ಅಲ್ವಾ? ಹೌದು ಸರ್, ಕ್ಲೋಸ್ ಆಗಿದೆ. ಒಂದು ಮಾರ್ಕ್ ಕಾಣ್ತಾ ಇದೆ ನೋಡಿ ಇಲ್ಲಿ. ಓಕೆ, ಇದನ್ನು ಟಚ್ ಅಪ್ ಮಾಡ್ತೀರಾ ಪೇಂಟ್? ಈಗ ಪೇಂಟ್ ಟಚ್ ಅಪ್ ಮಾಡ್ತೀವಿ. ಈಗ ಆಚೆ ನೀವು ಎಲ್ಲಾರು ಗಾಡಿ ತಗೊಂಡು ಹೋದ್ರೂ ಓಕೆ, ಇದೆಲ್ಲ ಹೀಟ್ ಮಾಡಿ ತೆಗಿತಾರೆ. ಇದು ಓಕೆ, ಅದರಿಂದ ಏನಾಗುತ್ತೆ ಹೀಟ್ ಮಾಡಿದ್ರೆ? ಹೀಟ್ ಮಾಡಿದ್ರೆ ಸ್ವಲ್ಪ ರಸ್ಟ್ ಹಿಡ್ದಂಗೆ ಆಗ್ಬಿಡುತ್ತೆ ಅದು ಮಾಡಿದ್ರೆ. ಓಕೆ, ಅದು ಸ್ವಲ್ಪ ವೀಕ್ ಆದಂಗೆ ಆಗುತ್ತೆ ಮೆಟಲ್. ಓಕೆ, ಈಗ ನೋಡಿ ಡೆಂಟ್ ತೆಗೆದ್ರೆ ಅಷ್ಟು ಪೇಸ್ಟ್ ಆಗತ್ತೆ ಅವಶ್ಯಕತೆ ಏನಿರಲ್ಲ. ಓಕೆ, ಮೊದಲಾಗಿದೆ ಫುಲ್ ಒಂದೇ ಆಯಿತು, ಸುಮಾರು ಪೇಸ್ಟ್ ಕೊಡಿಸ್ಬೇಕು. ಹೌದೌದು, ಶೋರೂಮ್ ತರ ಫಿನಿಶಿಂಗ್ ಬರ್ಬೇಕಂದ್ರೆ ಓಕೆ, ಪೇಸ್ಟ್ ಹಾಕ್ಲೇಬೇಕು ಸ್ವಲ್ಪ. ಈಗ ಹಂಗೆ ಪೇಂಟ್ ಹೊಡೆದ್ರೆ ಅದು ಸರಿ ಕಾಣಲ್ಲ. ಅದು ಸರಿ ಕಾಣಲ್ಲ. ಹೌದು, ಅಂದರೆ ಏನೇ ಮಾಡಿದ್ರೆ ಏರುತ್ತಾಗಿ ಇದ್ದಿದೆ ಅಲ್ವಾ? ಹೌದು, ನೋಡಿ ಸರ್, ಅದು ಈಗ ಫಿನಿಶಿಂಗ್ ಬರ್ಬೇಕಂದ್ರೆ ಓಕೆ, ಇದು ಸ್ವಲ್ಪ ಪೇಸ್ಟ್ ಆಗ್ತಾ ಇದ್ದೀನಿ. ಅದು ಬಿರ್ಕಿರೋದು ಹೋಗಕ್ಕಲ್ವಾ? ಹೌದೌದು, ಈಗ ಮಾರ್ಕ್ ಇತ್ತಲ್ಲ ಇಲ್ಲಿ ಓಕೆ, ಕಟ್ ಆಗಿರೋದು. ಓಕೆ, ಈಗ ಅದನ್ನ ಪೇಸ್ಟ್ ಸ್ವಲ್ಪ ಹಾಕ್ತೀವಿ. ಅಂದ್ರೆ ಕಸ್ಟಮರ್ ಬಂದ್ರು ಕಸ್ಟಮರ್ ಮುಂದೆನೇ ಮಾಡೋದು ಕೆಲಸ. ಓಕೆ, ಕಸ್ಟಮರಿಗೆ ಯಾವ್ದು ಹಾಕ್ತೀರಾ ಏನಂತ ಗೊತ್ತಾಗತ್ತೆ. ಹೌದು. ಇನ್ನು ಇದು ಡ್ರೈ ಆಗಕ್ಕೂ ಸ್ವಲ್ಪ ತಿಕ್ಕಿ ಇದು ಮಾಡ್ತೀರಾ? ಹೌದು, ಇದಕ್ಕೂ ಸೇಮ್ ಹಾಗೇನಾ? ಹೌದು ಸರ್, ಹೌದು. ಈ ಸ್ಕಾರ್ಪಿಯೋನು ಮಾಡಿದ್ವಿ ಸರ್. ಸ್ಕಾರ್ಪಿಯೋ ನೀವೇ ಮಾಡಿದಾ? ಹೌದು, ಅದನ್ನೇ ಕೇಳೋಣ ಅಂತಿದೆ, ಎಲ್ಲ ಪಕ್ಕದಲ್ಲಿ ನಿಂತಿತ್ತಲ್ಲ. ಓನರ್ ಇವರೇ ಸರ್, ಏನಾಗಿತ್ತು ಗಾಡಿಗೆ? ಹೇಗೆ ಪೂರ್ತಿ ಡೆಂಟ್ ಆಗಿತ್ತು, ಎಲ್ಲ ಡೆಂಟ್ ತೆಗೆದ್ರು ಅವರು, ಓಕೆ, ಎಲ್ಲ ಗುಜರಿ ಥರ ಇತ್ತು ಸರ್. ನಿಮ್ಮ ಪ್ರಕಾರ ಬೇರೆ ಕಡೆ ಬಿಟ್ಟಿದ್ರೆ ಎಷ್ಟು ಟೈಮ್ ಆಗ್ತಿತ್ತು? ಹೇಗೆ 1 ತಿಂಗಳ ಮೇಲೆ ಆಗ್ತಿತ್ತು. 1 ತಿಂಗಳ ಮೇಲೆ? ಅವರು ಆಲ್ರೆಡಿ ಬೇರೆ ಕಡೆ ವಿಚಾರಿಸಿ ಬಂದಿದ್ದಾರಂತೆ ಅವರು. ಓಕೆ, ಹಳೆ ಗಾಡಿಗೆಲ್ಲ ಬಂಪರ್ ಎಲ್ಲ ಈ ತರ ಬಹಳ ಗ್ಯಾಪ್ ಬರುತ್ತೆ. ಗ್ಯಾಪ್ ನೋಡಿ ಈಗ ಹೆಂಗಾಗಿದೆ, ಫುಲ್ ಕ್ಲೋಸ್ ಇದೆ ಅಲ್ವಾ? ಫುಲ್ ಕ್ಲೋಸ್ ಇದೆ ನೋಡಿ ಸರ್. ಓಕೆ, ಇದೆಲ್ಲ ವರ್ಕ್ ಮಾಡಿದ್ದೀರಾ ನೀವು? ಎಲ್ಲ ವರ್ಕ್ ಮಾಡಿದ್ವಿಲ್ಲ. ಫುಲ್ ಇದು ಈ ತರ ಫಿನಿಶಿಂಗ್ ಎಲ್ಲ ಓಪನ್ ಇದ್ಬಿಡುತ್ತೆ ಸರ್. ಇದು ನೋಡಿ, ಏನು ಸ್ಕ್ರೂ ಹಾಕಲ್ಲ, ಏನಿಲ್ಲ ಸರ್. ಸ್ಕ್ರೂ ಹಾಕಿರೋದನ್ನು ಕಾಣಲ್ಲ ನಿಮಗೆ. ಮಾಡಿಬಿಡೋಣ ಅಂತ ನಾವು ತಿಳ್ಕೊಂಡಿದ್ವಿ. ಓಕೆ, ಮತ್ತು ಯೂಟ್ಯೂಬಲ್ಲಿ ನೋಡಿ ಇವರ ಹತ್ರ ಬಂದು ಮಾತಾಡಿ, ಇಲ್ಲ ಸರ್ ಸೇಲ್ ಮಾಡಿಬಿಟ್ರೆ ಇದೇ ಗಾಡಿನ ರೆಡಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಅವರು. ಅಂದರೆ 4 ದಿನದಲ್ಲಿ ರೆಡಿ ಮಾಡಿ ಕೊಡ್ತೀನಿ ಅಂತ ಹೇಳಿದೆ ಅವರಿಗೆ. 4 ದಿವಸ ಮಾಡಿಕೊಟ್ಟಿದ್ದೆ. 4 ದಿನದಲ್ಲಿ ರೆಡಿ ಮಾಡಿ ಕೊಟ್ಟಿದ್ದು. ಫುಲ್ಲು ಪೇಂಟ್ ಆಗಿದೆ, ಫುಲ್ ಬಾಡಿ. ಹೌದೌದು, ಎಲ್ಲ ಡಿಕ್ಕಿ ಎಲ್ಲ ಒಳಗಡೆ ಹೋಗ್ಬಿಟ್ಟಿತ್ತು ಗಾಡಿ. ನೋಡಿ ಡಿಕ್ಕಿ ನೋಡಿ ಯಾವ ಥರ ಇತ್ತು, ಎಲ್ಲಿ ಡೆಂಟ್ ಆಗಿದೆ ಅಂತಾನೆ ಗೊತ್ತಾಗುತ್ತೆ ಸರ್. ಇವಾಗ ಗಾಡಿ ಇಷ್ಟೊಂದು ಆಗಿದೆ ಅಂದರೆ ರೇಟ್ ಜಾಸ್ತಿ ಆಗಿದೆ ಅಂತ ಅನ್ಕೊಂತಾರೆ. ನಿಮಗೆ ಇವ್ರದ್ದು ರೇಟ್ ಎಲ್ಲ ಹೇಗೆ ಅನ್ಸುತ್ತೆ? ಹೇಗೆ 55ಗೆ ಮಾಡಿಕೊಟ್ರು, ಹೊರಗಡೆ 1,30,30,000 ಕೇಳಿದ್ರು. ಹೊರಗಡೆ 1,30,30,000 ಹೇಳಿದ್ರು. ಅದು ಕೇಳ್ಕೊಂಬಂದು ನೀವು ಇಲ್ಲಿ ಬಂದಿರೋದು 55ಕ್ಕೆ ಮಾಡಿಕೊಟ್ರು. ಖುಷಿ ಅನಿಸ್ತಿದ್ಯಾ ಹೇಗೆ ನಿಮ್ಮದು ಕೆಲಸ? ಕಾರ್ ನೋಡಿ, ಯಾಕಂದ್ರೆ ಶೋರೂಮ್ ಕಂಡೀಷನ್ ಬಂದೈತೆ ಕಾರ್. ಸರ್, ನೀವು ಇವಾಗ ಇದೇ ಥರ ಗಾಡಿ ಆಗಬೇಕಾ, ಈ ಕಂಪ್ನಿದ ಗಾಡಿ ಆಗಬೇಕನ್ನೋ ಯಾವ ಗಾಡಿ ಬೇಕಾದ್ರೆ ಮಾಡ್ಕೊಡ್ತಾರಾ ಕಂಪ್ನಿದ? ಹೇಗೆ ಹತ್ರ ಯಾವುದೋ ಕಂಪ್ನಿದ ಗಾಡಿ ಬರಲಿ, ಓಕೆ, ಅಂದರೆ 4 ವೀಲರ್ 4 ವೀಲರ್ ಯಾವುದೋ ಬರಲಿ ಮಾಡಿ ಕೊಡ್ತೀವಿ ನಾವು. ಓಕೆ, ಆಡಿಯಿಂದ ಹಿಡಿದು BMW, ಬೆನ್ಸ್, ಏನು ಕಾಸ್ಟ್ಲಿ ಗಾಡಿನೂ ಮಾಡ್ಕೊಡ್ತೀರಾ? ಕಾಸ್ಟ್ಲಿ ಗಾಡಿನೂ ಮಾಡಿಕೊಡ್ತೀವಿ ಸರ್. ಓಕೆ, ಅದೇ ಸೇಮ್ ಇದು ಮಾಡ್ಕೊಡ್ತೀರಾ? ಕಲರ್ ಗಾಡಿನೇ ಸರ್. ಓಕೆ, ಯಾವ್ದಾರು ಮಾಡಿ ಒಂದು ನಮ್ಮ ಅಣ್ಣ ಅರುಣ್ ಅಂತ ಒಬ್ರು, ನಮ್ಮ ಅಣ್ಣ ಶಿವರಾಜ್ ಕುಮಾರ್ದು ಗಾಡಿ ವಾಲ್ವೋ ಇದೆಯಲ್ಲ, ಅವ್ರದ್ದು ಡ್ರೈಡೆಂಟ್ ಗಾಡಿ ಕೆಲಸ ಮಾಡಿ ಬಂದಿದ್ದಾರೆ. ಶಿವರಾಜ್ ಕುಮಾರ್ ಅವ್ರದ್ದು? ಹೌದು ಸರ್. ನೋಡಿ, ನಮ್ಮ ಶಿವಣ್ಣನ ಗಾಡಿ ಮಾಡಿ ಬಂದಿರುತ್ತೆ. ಓಕೆ, ಅವ್ರದ್ದು ಬ್ಲಾಕ್ ಗಾಡಿ ವಾಲ್ವೋ ಇದೆ, ಅದು ಮಾಡಿ ಬಂದಿದ್ವಿ. ನೋಡಿ, ಅವ್ರ ಮನೆ ಗಾಡಿ ಪೈಂಟ್ ಮಾಡಿ ಶಿವಣ್ಣ ಒಟ್ಟಿಗೆ ಒಂದು ಫೋಟೋ ಬೇರೆ ತಗೊಂಡ್ಬಂದಿದ್ದಾರೆ. ಇನ್ನು ಅದನ್ನ ಬಿಟ್ಟರೆ ಬೇರೆ ಯಾವ್ದು ಗಾಡಿ ಮಾಡಿದ್ರೆ ಹೇಗೆ ಸರ್? ಮೊಬೈಲ್ದಲ್ಲಿ ಫೋಟೋ ತೆಗ್ದಿರೋದು ಇರುತ್ತೆ, ಓಕೆ, ಯಾವ್ಯಾವ ಗಾಡಿ ಮಾಡಿದ್ವಿ ಅಂತ, ಯಾವ್ಯಾವ ಡೇಟು ಇರುತ್ತೆ. ಓಕೆ, 2 ವಾರ ಹಿಂದೆನೆ ಒಂದು ಕಸ್ಟಮರ್ ಫೋನ್ ಮಾಡಿದ್ರು ನಮಗೆ. ಓಕೆ, ಅದು ಮಂಗಳೂರಿಂದಾನೆ. ಓ, ಮಂಗಳೂರಿಂದ. ಓಕೆ, ಅವರು ಗಾಡಿಯನ್ನು ಪಾರ್ಸಲ್ ಮಾಡಬೇಕಾದ್ರೆ ಸ್ವಲ್ಪ ಟಚ್ ಆಯ್ತು ಗಾಡಿ. ಆ ಗಾಡಿನ ಅವ್ರು ವಾಟ್ಸಪ್ಪಲ್ಲಿ ಫೋಟೋ ಕಳಿಸಿದ್ರು. ಗಾಡಿ ಇಮಿಡಿಯೇಟ್ಲಿ ಒಂದೇ ದಿನದಲ್ಲಿ ಬೇಕಂತ ಹೇಳ್ತಾ ಇದ್ರು ಗಾಡಿ. ಇಮಿಡಿಯೇಟ್ಲಿ ನನಗೆ ನೈಟ್ ಫೋನ್ ಮಾಡಿದ್ರು ಅವರು. ನೈಟ್ ಇಲ್ಲಿಗೆ ನಾನು ಶೋಪಲ್ಲಿ ಬಂದು ಅವ್ರು ಎಸ್ಟಿಮೇಟ್ ಎಲ್ಲ ಕೊಟ್ಟು ಇಟ್ಟೋದ್ರು ಅವರು. ಇಟ್ಟು ಮತ್ತೆ ನಾನು ಮನೆ ಹೋಗ್ಬಿಟ್ಟೆ. ಬೆಳಗ್ಗೆ ಬಂದು ಗಾಡಿ ಸಾಯಂಕಾಲ 7 ಗಂಟೆಗೆ ರೆಡಿ ಮಾಡಿ. ಓಕೆ, ಹೇಗಾಗಿತ್ತು ನೋಡ್ಬೋದಾ ಗಾಡಿ? ಹಾ, ನೋಡ್ಬೋದು ನೋಡಿ. ಓ, ಫುಲ್ ಇತ್ತು, ಫುಲ್ ಡ್ಯಾಮೇಜ್ ಆಗ್ಬಿಟ್ಟಿತ್ತು ಗಾಡಿ. ಫ್ರಂಟ್ ಫುಲ್ ಡ್ಯಾಮೇಜ್. ಶೋರೂಮ್ ನಲ್ಲಿ ಹೋದ್ರೂ ಮಿನಿಮಮ್ 2 ರಿಂದ 3 ತಿಂಗಳು ಪಕ್ಕಾ ಬೇಕೇ ಬೇಕು. ಎಲ್ಲ ಪಾರ್ಟ್ಸ್ ಎಲ್ಲ ಚೇಂಜ್ ಮಾಡ್ಬೇಕು. ಹಂಗೆ 2 ರಿಂದ 3 ಲಕ್ಷದ ಮೇಲೂ ಬೇಕು ಇದಕ್ಕೆ, ಏನಕ್ಕೆ ಬೇಕೇ ಬೇಕು ಸರ್. ಡೋರ್ ನೋಡಿ ಯಾವ ತರ ಆಗಿದೆ. ಓ, ನಿಮ್ಗೆ ವರ್ಕ್ ಆದ ಮೇಲೆ
ವರ್ಕ್ ಆದಮೇಲೆ ಈ ಥರ ಫಿನಿಶಿಂಗ್ ಮಾಡಿದ್ವಿ ನಾವು ಎಲ್ಲ ಡ್ರೈ ಡೆಂಟ್ ಮಾಡಿದ್ವಿ. ಫುಲ್ ಡೈಡೆಂಟ್ ಇದು. ಡ್ರೈ ಡೆಂಟ್ ಮಾಡಿಬಿಟ್ಟು ಓಕೆ. ಇದು ಬಂಪರ್ ಫ್ರಂಟ್ ಇದೆಲ್ಲ ಹೊಡೆದೋಗ್ಬಿಟ್ಟಿದ್ದು. ಓಕೆ. ಚೇಂಜೇ ಮಾಡಿ ಅಂತ ಹೇಳಿದ್ರು ಅವರು. ಬಟ್ ನೀವು ಅದೊಂದು ಸರಿ ಮಾಡಿ ಕೊಟ್ಟಿದ್ದೀರಾ. ನೋಡಿ ಹಂಗೆ ಬಂದಿದ್ದ ಗಾಡಿ ಹೆಂಗೆ ಫಿನಿಶಿಂಗ್ ಆಗಿ ಹೋಗ್ತಾ ಇದೆ ಅಂತೇಳಿ. ಗಾಡಿ ಆ ಥರ ಆಗಿತ್ತು ಅಂತಲೇ ಹೇಳೋಕ್ಕಾಗ್ತಿಲ್ಲ, ಆ ಥರ ಇದೆ. ಫೋಟೋ ಒಂದೇ ದಿನದಲ್ಲಿ ಮಾಡಿದ್ರದು ಗಾಡಿ. ಒಂದೇ ದಿವಸದಲ್ಲಿ ಈ ಥರ ಮಾಡಿ ಕೊಟ್ಟಿದ್ದಾರೆ. ಇಷ್ಟೊಂದು ಕ್ಲೀನ್. ಅದು ಆಡಿ ಬೆಂಜ್ ಎಲ್ಲ ಕಾಸ್ಟ್ಲಿ ಅದು ವಾರ ಗಂಟಲೆ ತಿಂಗಳ ಗಂಟೆ ಗಾಡಿ ಬಿಡ್ಬೇಕಂತ ಹೇಳ್ತಾರೆ. ಅವ್ರು ನೀವು ತೋರಿಸಿ ನೋಡಿದ್ರೆ ಗಾಡಿ ಅದು ಬೇರೆ ಕಡೆ ತಿಂಗಳ ಗಟ್ಟಲೆ ಹೇಳ್ತಾರೆ ಪಕ್ಕ. ಅದು ಖುಷಿಯಾಗಿ ನಮಗೆ ಎಲ್ಲರಿಗೆ 500 ರೂಪಾಯಿ ಕೊಟ್ಟೋದು ಅವ್ನು. ಆಯ್ತು ಅದಕ್ಕೆ ಟೋಟಲ್ ಖರ್ಚು? ಅದಕ್ಕೆ ಸರ್ 55,000 ಆಯ್ತು ಸರ್. 55,000 ಅದನ್ನು ಗಾಡಿ ನೋಡ್ಬಿಟ್ಟು ಎಲ್ಲ ಹೇಳೋದು ನಾವು. ಕೆಲಸ ಏನಿದೆ ಅದ್ರ ಮೇಲೆ ಹೇಳೋದು ಸರ್. ಕೆಲಸ ಮೇಲೆ ಹೇಳೋದು. ಹೌದು. ನೋಡಿ ಯಾವ ಥರ ಗಾಡಿ ಆಗಿದೆ. ಓ ಹಿಂಗಡೆ ಇಂಪರ್ ಡಿಕ್ಕಿ ವಿಕ್ಕಿ ಎಲ್ಲ ಡ್ಯಾಮೇಜ್ ಆಗಿದೆ. ಓಕೆ. ಗ್ಲಾಸ್ ಎಲ್ಲ ಹೊಡೆದೋಗಿದೆ. ಗ್ಲಾಸ್ ಎಲ್ಲ ಹೊಡೆದೋಗಿದೆ. ಇದು ಎಲ್ಲೋ ಬೋರ್ಡ್ ಗಾಡಿ. ಓಕೆ. ಫುಲ್ ಎಲ್ಲ ಬಂಪರ್ ಹೋಗ್ಬಿಟ್ಟಿದೆ. ನೀವು ಯಾವ್ಯಾವ ವರ್ಕ್ ಮಾಡಿ ಎಲ್ಲ ಕಳಿಸ್ಬಿಡಿ, ಫೋಟೋ ಎಲ್ಲ ಹಾಕ್ಬಿಡ್ತೀನಿ. ಹೌದು. ಇದು ಈ ಥರ ರೆಡಿ ಆಗಿದೆ ಗಾಡಿ. ಗ್ಲಾಸ್ ಒಂದು ಅವ್ರು ಚೇಂಜ್ ಮಾಡಿಸಿ ಅಂತ ಹೇಳಿದ್ರು. ಓಕೆ. ಮತ್ತೆಲ್ಲ ನೀವು ಮಾಡಿ ಕೊಟ್ಟಿದ್ದೀರಾ? ಹೌದು. ಇದು ಒಂದು ದಿವಸ ಎಲ್ಲ ಮಾಡಿ ಕೊಟ್ಬಿಟ್ಟಿದ್ದೀರಾ? ಹೌದು, ಒಂದೇ ದಿನನೇ. ಜಾಸ್ತಿ ನಮ್ಮದು ಟೈಮ್ ಇಲ್ಲ ಸರ್. ಇದು ಆಗ್ತಾ ಇರೋದು NC ಪಟ್ಟಿ ಸರ್. ಈಗ ಇದಾದ್ಮೇಲೆ ಇನ್ನೆಂತ ಬರುತ್ತೆ? ಇದಾದ್ಮೇಲೆ ಬೇಸ್ ಬರುತ್ತೆ. ಬೇಸ್ ಬರುತ್ತೆ, ಸರ್ಫೇಸ್. ಇದು ಸರ್ ಈಗ ಫಿನಿಶಿಂಗ್ ಆಗಿದೆ. ಓಕೆ. ಇದು ಪೇಂಟ್ ಆಗಬೇಕು. ಈಗ ವಾಟರ್ ಪೇಪರ್ ಇಂದ ನೀವು ಫಿನಿಶಿಂಗ್ ಮಾಡ್ತೀವಿ. ಓ, ಇನ್ನೂ ವಾಟರ್ ಪೇಪರ್ ತಿಕ್ಬೇಕಲ್ಲ ಒಂದ್ಸರಿ? ವಾಟರ್ ಪೇಪರ್ ಇಂದ ತಿಕ್ಬಿಟ್ಟು ಇಲ್ಲಿ ಡೆಂಟ್ ಅಂದ್ರೆ ಕಾಣ್ತಾನಿಲ್ಲ ನೋಡಿ ಸರ್. ಡೆಂಟನೇ ಕಾಣ್ತೀವಿ. ತಿಕ್ಕೋ ಮೇಲೆ ಇದು ಇನ್ನೂ ನೈಸ್ ಆಗಿಬಿಡುತ್ತಲ್ವಾ? ಹೌದು, ಇನ್ನೂ ನೈಸಾಗಿ ಆಗ್ಬಿಟ್ಟು. ಫಿನಿಶಿಂಗ್ ಆಯ್ತು ಇದು. ಓಕೆ. ಅದ್ರ ಮೇಲೆ ಈಗ ನಾವು ರಬ್ಬಿಂಗ್ ಹಾಕ್ತೀವಿ. ಇದ್ರ ಮೇಲೆ ಮತ್ತೆ ರಬ್ಬಿಂಗ್ ಹಾಕ್ತೀರಾ? ಹೌದು. ಏನಕ್ಕೆ ರಬ್ಬಿಂಗ್ ಹಾಕೋದು? ರಬ್ಬಿಂಗ್ ಹಾಕಿದ್ರೆ ಹಳೆ ಪೇಂಟಿಗೆ ಹೊಸ ಪೇಂಟಿಗೆ ಸ್ವಲ್ಪ ಡಿಫ್ರೆನ್ಸ್ ಬಂದೇ ಬರುತ್ತೆ. ಇದು ಹಾಕಿದ್ರೆ ನಿಮಗೆ ಅಷ್ಟು ಡಿಫ್ರೆನ್ಸ್ ಬರಲ್ಲ. ಇದು ನೋಡ್ಬೋದು ಎಷ್ಟು ನೈಸ್ ಬಂದಿದೆ ಅಂತೇಳಿ. ಏರೋ ತಗೋ ಏನು ಗೊತ್ತೇ ಆಗ್ತಿಲ್ಲ. ಇದೆ ಇದು. ಇದು ರಬ್ಬಿಂಗ್ ಇದು. ಯಾವ ಪ್ಯಾನಲ್ ಪೇಂಟ್ ಮಾಡ್ತೀವಲ್ಲ, ಓಕೆ, ಆ ಪ್ಯಾನಲ್ಗೆ ರಬ್ಬಿಂಗ್ ಹಾಕ್ಲೇಬೇಕು. ಅನ್ನೋ ಕಲರ್ ಹೆಚ್ಚು ಕಮ್ಮಿ ಆಗಲ್ಲ ನೀವು ಅವಾಗ ಹೇಳಿದ್ರೆ, ಅದಕ್ಕೋಸ್ಕರ. ಹೌದೌದು. ಓಕೆ. ಸರ್ ಇದೇನು ಗ್ಲಾಸಿಗೆ ಮಾತ್ರ ಹೇಗೆ? ಗ್ಲಾಸಿಗೆ, ಟೈರಿಗೆ, ಲೈಟಿಗೆ ಎಲ್ಲಿ ಸ್ಪ್ರೇ ಆಗಿ ಬೇರೆ ಕಲರ್ ಆಗತ್ತೆ ಅನ್ಸೋದು ಅಲ್ಲೆಲ್ಲ ಇದು ಮಾಡ್ತಿದ್ದೀರಾ? ಗ್ಯಾರೇಜ್ ಹೀಗೆ ನೋಡ್ತಾ ಇದ್ದೆ. ಇಲ್ಲಿ ಸುಮಾರು ವರ್ಕ್ ಮಾಡಿದ್ದು ಕಾರಿನೆಲ್ಲ ಹಾಕ್ಯಾರೆ. ಯಾವ್ಯಾವ ವರ್ಕ್ ಮಾಡಿದ್ವಿ ಅಂತ ಹೇಳಿ ನೋಡಿಲ್ಲ. ಡೆಂಟ್ ತೆಗ್ದಿರೋದು ಸುತ್ತ ಹಾಕ್ಯಾರೆ. ಸುಮಾರು ಕಾರ್ ಮಾಡ್ಯಾರವರು. ಇದು ನೋಡಿ ಹೇಗಿದ್ದೀವಿ, ಹೇಗೆ ಮಾಡ್ಯಾರೆ, ಸುತ್ತ ಹಾಕ್ಯಾರ. ಮತ್ತೇನಂದರೆ ಗ್ಯಾರೇಜಲ್ಲಿ ಇವ್ರಿಗೆ ಬೇಕಾಗಿರೋ ಐಟಮ್ ಎಲ್ಲ ಇಟ್ಕೊಂಡಿದ್ದಾರೆ. ಪೈಂಟಿಂದು ಇದೆಲ್ಲ. ಏನಂದರೆ ಎಷ್ಟು ಗಾಡಿ ಮಾಡಿರ್ಬೋದು ನೀವು ಅಂದಾಜು? ಇಲ್ಲಿ ಅಂದರೆ ಒಂದು 200 ಗಾಡಿ ಮೇಲೆ ಮಾಡಿಬಿಟ್ಟಿದ್ದೀವಿ ಸರ್ ಈ ಗ್ಯಾರೇಜಲ್ಲಿ. 3 ತಿಂಗಳಾಯಿತು ಓಪನಿಂಗ್ ಮಾಡಿ. ಹೊರಗಡೆ ಎಲ್ಲ ನೀವು ಸರ್ವಿಸ್ ಮಾಡೋದ್ರಿಂದ ಎಷ್ಟು ಮಾಡಿದ್ದೀರಾ ಟೋಟಲ್? ಸರ್ ಹೊರಗಡೆ ಅಂದರೆ ನಮಗೆ ಗೊತ್ತಿಲ್ಲ, ಅಷ್ಟು ಮಾಡಿದ್ದೀವಿ ಸರ್. ಅಷ್ಟು ಮಾಡಿದ್ದೀರಾ? ನೋಡಿ ಇದು ಬೆಂಟ್ಲಿನೇ ಮಾಡಿದ್ದೀರಾ? ಇದು ಇದಾಗಿತ್ತಲ್ವಾ ಈ ಕಡೆ ಅಲ್ವಾ? ಡ್ಯಾಮೇಜ್ ಆಗಿದೆ ನೋಡಿ. ಓಕೆ. ನೋಡಿ ಬೆಂಟ್ಲಿ ಎಲ್ಲ ಮಾಡ್ಯಾನ. ಇದು ಫುಲ್ ಕಿತ್ತೋಗಿತ್ತು ಮುಂದ್ಗಡೆ. ನೋಡಿ ಎಲ್ಲ ಕಾಣ್ತಾ ಇದೆ. ಬಂಪರ್ ಎಲ್ಲ ನೋಡಿ. ಶೋರೂಮಲ್ಲಿ 1 ಲಕ್ಷ ಚಿಲ್ಲರೆ ಬಂಪರ್ ಇದು. ಹೌದು. ಇದು ಹೌದು. ನೋಡಿ ತಿಕ್ಕಿ ಗ್ಲಾಸಿಗೆ, ಆಮೇಲೆ ಇಲ್ಲಿ ಲೈಟು, ಆಮೇಲೆ ಇಲ್ಲಿ ವೀಲಿಗೆ ಎಲ್ಲದಕ್ಕೂ ಕವರ್ ಮಾಡ್ಯಾರ. ಯಾಕಂದ್ರೆ ಇದಕ್ಕೆ ಹೊಡೆದಿ ಪೈಂಟ್ ಈ ಗ್ಲಾಸಿಗೆಲ್ಲ ತಾಗಬಾರ್ದು ಅನ್ನೋ ಇದಕ್ಕೋಸ್ಕರ. ಸರ್ ಇವಾಗ ಸರ್ಫೇಸರ್ ಹೊಡಿತೀರಾ? ಹೌದು ಸರ್. ಇದು ಪೈಂಟ್ ಅಲ್ಲಿ ಕವರ್ ಆಗ್ಬೇಕಂತ ಇದು ಸರ್ಫೇಸರ್ ಹೊಡಿತೀವಿ ಸರ್. ಇದು ಹೊಡೆದ್ರೇ ಪೈಂಟ್ ಪಕ್ಕ ಮ್ಯಾಚಿಂಗ್ ಆಗುತ್ತೆ. ಓ, ಇಲ್ಲಾಂದ್ರೆ ಮ್ಯಾಚಿಂಗ್ ಆಗಲ್ಲ? ಆಗಲ್ಲ ಸರ್. ಓ, ಇಲ್ಲಾಂದ್ರೆ ಇದು ಸ್ವಲ್ಪ ಬೇರೆ ಕಲ್ಲು ಇರುತ್ತೆ, ಅದು ಬೇರೆ ಕಲ್ಲು ಇರುತ್ತಲ್ಲ, ಹಂಗಾಗಿ ಇದಾಗತ್ತಲ್ವಾ? ಗೊತ್ತಾಗ್ತಿಲ್ಲ ಸರ್ ಕಲರು. ಹಾಂ ಸರ್. ಇವಾಗ ಪೈಂಟ್ ಅಲ್ವಾ ಇದು? ಕಲರ್ ಅಲ್ವಾ? ಹೌದು ಸರ್, ಕಲರ್ ಇದು ನೋಡಿ. ಓಕೆ. ಸೆಕೆಂಡ್ ಕೋಟ್ ಅಲ್ವಾ ಇದು? ಓಕೆ. ಟೋಟಲ್ 2 ಕೋಟ್ ಹೊಡಿತೀರಾ? 3ನೇ ಕೋಟ್ ಇದು ಬರುತ್ತೆ. ಲಾಕರಿಂಗ್ ಬರುತ್ತೆ. ಅಂದರೆ ಶೈನಿಂಗ್ಗೋಸ್ಕರ. ನೋಡಿ ಹಂಗಿದ್ದಿದ್ದು ಗಾಡಿ ಇವಾಗ ಹೇಗಾಗಿದೆ ಅಂತ ಹೇಳ್ಕೊಂಡು. ಡೆಂಟ್ ಇಲ್ಲ, ಏನಿಲ್ಲ, ಫುಲ್ಲು ಫಿನಿಶಿಂಗು ಸಖತ್ತಾಗಿದೆ ನೋಡಿ. ಇನ್ನು ಮುಂದ್ಗಡೆ ಹೋಗೋಣ ಬನ್ನಿ. ಹಿಂಗೆ ನೋಡಿ
ಗೊತ್ತೇ ಆಗ್ತಿಲ್ಲ ಅದು ಹೊರದೋಗಿದ್ದು. ಪ್ಲಾಸ್ಟಿಕ್ಕನ್ನು ವರ್ಕ್ ಮಾಡಿ ಕೊಡ್ತೀವಿ ನೋಡಿ ಸರ್. ಇವಾಗ ಫುಲ್ಲು ನಿಮ್ಮ ಕೆಲಸ ನೋಡಿದ್ವಿ, ನಮಗಂತೂ ಭಾರಿ ಇಷ್ಟ ಆಯಿತು. ನಿಮ್ದೆಲ್ಲ ಸರ್ವಿಸ್ ಎಲ್ಲ ಹೇಗೆ? ಮನೆ ಹತ್ರನಾಗಿ ಮಾಡ್ಕೊಡ್ತೀವಿ ಅಥವಾ ಗ್ಯಾರೇಜಿಗೆ ಬರಬೇಕಾ ಹೇಗೆ? ಸರ್ ಮನೆ ಹತ್ರನೂ ಬಂದು ಮಾಡಿ ಕೊಡ್ತೀವಿ. ಮನೆ ಹತ್ರ ಕರೆಂಟ್ ಎಲ್ಲ ಇದ್ರೆ ಅಲ್ಲಿನ ಕೆಲಸ ನೀಟಾಗಿ ಆಗುತ್ತೆ. ಮತ್ತೆ ಶೆಡ್ ಇರಲೇಬೇಕು. ಶೆಡ್ ಇರಲೇಬೇಕಲ್ವಾ? ಹೌದು. ರೋಡಲ್ಲಿ ಮಾಡಿದ್ರೆ ಎಲ್ಲ ಡಸ್ಟ್ ಎಲ್ಲ ಬಂದು ಕೂಲ್ ಬಿಡುತ್ತೆ ಪೈಂಟ್ಮೆಂಟ್. ಮತ್ತೆ ತಿರ್ಗಾ ಮತ್ತೆ ಹೋಗಿ ಪಾಲಿಶ್ ಮಾಡ್ಬೇಕಾಗತ್ತೆ. ಆ ಡಸ್ಟ್ ಒಂಥರ ಅನ್ಫಿನಿಶಿಂಗ್ ಅನ್ಸಕ್ ಸ್ಟಾರ್ಟ್ ಆಗುತ್ತೆ. ಹೌದು. ಇಲ್ಲಿ ಬಂದ್ರೆ ನೀವು ಇದು ಡಸ್ಟ್ ವಿಸ್ಟ್ ಏನು ಆಗಲ್ಲ. ಟಚ್ ಅಪ್ ಎಲ್ಲ ನೀಟಾಗಿ ಫಿನಿಶಿಂಗ್ ಮಾಡ್ಬೋದು. ಇಲ್ಲಿ ಕರೆಂಟ್ ಇಂದ ಏನೋ ಬೇಕಾದ್ರೆ ನಿಮ್ದೆ ಕರೆಂಟ್ ಕರೆಂಟ್ ಎಲ್ಲ ಚೇರಲ್ಲಿ ಕುತ್ಕೊಂಡು ನಿಮ್ ಕಣ್ ಮುಂದೆನೆ ನೀವು ನೋಡ್ಬೋದು ಕೆಲಸ ಯಾವ ತರ ಆಗಿದೆ ಯಾವ ತರ ಇಲ್ಲ ಅಂತ. ಒಂದು ಅರ್ಧ ಗಂಟೆ 1 ಅವರ್ದಲ್ಲಿ ರೆಡಿ ಮಾಡಿ ಕೊಡ್ತೀವಿ. ಈ ತರ ನೀವು ಮಾಡಿದ್ವಲ್ಲ, ಈಗ ನೀವು ನೋಡಿದ್ರೆ ನಿಮ್ ಕಣ್ ಮುಂದೆನೆ ಎಷ್ಟು ಅವರ್ ಆಗಿದೆ ನೋಡಿ. 1.5 ಗಂಟೆ ಆಗಿರ್ಬೋದು ಅಷ್ಟೇ. 1.5 ಗಂಟೆ ಆಗಿದೆ. ನೀಟಾಗಿ ಫಿನಿಶಿಂಗ್ ಮಾಡಿ ಕೊಟ್ಟಿದ್ದೀವಿ. ನೀವು ಗಾಡಿ ಆರಾಮಾಗಿ ತಗೊಂಡು ಹೋಗ್ಬೋದು ಮನೆಗೆ. ಇವಾಗ ಬಂದು ಅವ್ರ ಗಾಡಿ ತಗೊಂಡು ಹೋಗ್ಬಿಟ್ರೆ ಮುಗೀತಾ. ಸರ್ ಇವಾಗ ಏನಂದ್ರೆ ಬೆಂಗಳೂರು ಅಂದ್ರೆ ನೀವಿರೋದು ಇವಾಗ ಹೆಬ್ಬಾಳದಲ್ಲಿ, ಇನ್ನು ಆ ಕಡೆ ಸೈಡ್ ಅಲ್ಲಿ ಇರ್ತಾರೆ, ಆ ಕಡೆ ಎಲೆಕ್ಟ್ರಾನಿಕ್ ಸಿಟಿ ಆ ಕಡೆ ಸೈಡ್ ಇರ್ತಾರೆ. ಅವ್ರದೆಲ್ಲ ಹೇಗೆ? ಅವರೇ ಬಂದು ತಗೊಂಡ್ ಬರ್ಬೇಕಾ ಅಥವಾ ನೀವು ಹೋಗಿ ತರ್ಬೋದಾ ಅಥವಾ ಬೆಂಗಳೂರಲ್ಲಿ ಹೇಗೆ? ಸರ್ ನಾವು ಅಲ್ಲಿ ಬೇಕಾದ್ರೆ ನೀವು ಗಾಡಿ ಫೋಟೋ ಕಳಿಸಿದ್ರೆ ನಿಮಗೆ ಎಸ್ಟಿಮೇಟ್ ಕೊಡ್ತೀವಿ ನಾವು. ನಿಮಗೆ ರೇಟ್ ಎಲ್ಲ ಓಕೆ ಆದ್ರೆ ಅಲ್ಲಿ ಬರ್ಬೇಕಂದ್ರೆ ಅಲ್ಲಿ ಬಂದು ಮಾಡಿ ಕೊಡ್ತೀವಿ. ನಾವು ಇವಾಗ ಏನೇ ಮಾಡಿದ್ರು ತುಂಬಾ ಜನ ಕೇಳೋದು ಇದು ಎಷ್ಟಾಯ್ತು ರೇಟು ಏನು ಅಂತ ಹೇಳಿ. ಇವಾಗ ಈ ಗಾಡಿಗೆ ಎಷ್ಟಾಯ್ತು, ನೀವು ಹೇಗೆ ಪ್ರೈಸ್ ನ ಇದು ಮಾಡ್ತಾರೆ ಹೇಗೆ? ಸರ್ ನಮ್ದೇನು ಗೊತ್ತಾ, ಪ್ರೈಸ್ದು ಈಗ ಗಾಡಿ ಮೇಲೆ ಡಿಪೆಂಡ್. ಅಂದ್ರೆ ಗಾಡಿ ಎಷ್ಟು ಡ್ಯಾಮೇಜ್ ಆಗಿದೆ ಅಂತ ಓಕೆ ಅದ್ರ ಮೇಲೆನೆ ಪ್ರೈಸ್ ನಮ್ದು. ನೀವು ಅವಾಗ ಹೇಳೋದಲ್ಲ ಆಡಿ ಅಂತ ತಗೊಂಡು ಜಾಸ್ತಿ ತಗೊಂಡಿಲ್ಲ, ಅದ್ರಲ್ಲಿ ಎಷ್ಟು ಕೆಲಸ ಇತ್ತು ಅಷ್ಟು ಅಮೌಂಟ್ ತಗೊಂಡಿದ್ವಿ ನಾವು. ಈ ಗಾಡಿಗೆ ಇವಾಗ ಎಷ್ಟಾಯ್ತು ಹೇಗೆ ಸರ್? ಈ ಗಾಡಿಗೆ ಸರ್ ಡೋರು, ಕ್ವಾರ್ಟರ್ ಪ್ಯಾನೆಲ್, ಬಂಪರ್, ಫ್ರಂಟ್ ಬಂಪರ್ ಎಲ್ಲ ಟಚ್ ಅಪ್ ಅಂದ್ರೆ ಒಂದು 8,500 ಚಿಲ್ಲರೆ ಆಗಿದೆ ಸರ್. ಇವಾಗ ಇದಿಷ್ಟು 8,500 ಅಷ್ಟೇ ಆಗಿರೋದು? ಹೌದು ಸರ್. ಏನು ಸರ್ ಎಲ್ಲ ಒಂದು 20,000 ಫಿನಿಶಿಂಗ್ ನೋಡಿ ಯಾವ ತರ ಇದೆ. ಹೌದು ಫಿನಿಶಿಂಗ್ ನೋಡಿದೆ ನೋಡಿ. ಪೈಂಟ್ ಗ್ಯಾರಂಟಿ ಸರ್, ಪಕ್ಕಾ ಸರ್. ಎಷ್ಟು ಟೈಮ್ ಗ್ಯಾರಂಟಿ ಕೊಡ್ತೀರಾ ಹೇಗೆ? ನಿಮ್ಮ ಪೈಂಟ್ 5 ವರ್ಷ ಏನೂ ಆಗಲ್ಲ. 5 ವರ್ಷ ಏನಾಗಲ್ಲ, ಕಲರ್ ಫೇಡ್ ಆಗಲ್ಲ, ಏನೂ ಆಗಲ್ಲ ಸರ್. ಸರ್ ಓಕೆ, ಇವಾಗ ನೀವು ಎಲ್ಲೆಲ್ಲಿ ಸರ್ವಿಸ್ ಕೊಡ್ತೀರಾ? ಬರೀ ಬೆಂಗಳೂರು ಮಾತ್ರ ಅಥವಾ ಬೆಂಗಳೂರು ಹೊರಗಡೆ ಕೊಡ್ತೀರಾ ಹೇಗೆ? ಸರ್ ಒಂದ್ಸಲ ಏನ್ ಗೊತ್ತಾ, ನನಗೆ ಫೋನ್ ಬಂದಿತ್ತು ಕಸ್ಟಮರ್ ಇಂದು. ಅವಾಗ ನಾನು ಮಂಗಳೂರಿಗೆ ಹೋಗಿದ್ದೆ ಒಂದ್ಸಲಿ ಗಾಡಿ ಮಾಡಕ್ಕೆ. ನಿಮ್ಗೆ ಆಗತ್ತಾನೆ ನೀವು ಎಲ್ಲಿ ಬೇಕಾದ್ರೆ ಹೋಗಿ ಮಾಡಿ ಬರ್ತಾರೆ, ಕರ್ನಾಟಕ ಎಲ್ಲಿ ಬೇಕಾದ್ರು. ಹೌದೌದು. ನೀವು ಹೇಳ್ದಂಗೆ ಅಪಾರ್ಟ್ಮೆಂಟ್ ಅಂತ ಹೇಳ್ತಾ ಇದ್ದೆ, ಇವಾಗ ಜಾಸ್ತಿ ಅಪಾರ್ಟ್ಮೆಂಟ್ ಅಲ್ಲೇ ಕಟ್ಸ್ತಾರೆ. ಅಪಾರ್ಟ್ಮೆಂಟ್ ಅಲ್ಲಿ ಹೋಗಿ ಮಾಡ್ತೀರಾ ಅಥವಾ ಇಲ್ಲಿ ತರಬೇಕಾ ಹೇಗೆ? ಅಪಾರ್ಟ್ಮೆಂಟ್ ಅಲ್ಲಿ ಬಹಳಷ್ಟು ಗಾಡಿ ಮಾಡಿದ್ವಿ. ಅಂದ್ರೆ ಒಂದು ಗಾಡಿ ಮಾಡಕ್ ಹೋದ್ರೆ ಬಹಳ ಜನ ಇರ್ತಾರೆ ಅಲ್ಲಿ, ಅವರಿಗೆಲ್ಲ ಸ್ಮೆಲ್ ಆಗುತ್ತೆ, ವಾಸನೆ ಎಲ್ಲ ಬರುತ್ತೆ, ಸ್ಮೆಲ್ ಇನ್ನೂ ಹೊಡಿತಾ ಇದೆ. ಚಿಕ್ಕ ಮಕ್ಕಳೆಲ್ಲ ಇರುತ್ತೆ, ಅವರಿಗೆಲ್ಲ ಸ್ಮೆಲ್ ಆಗುತ್ತೆ, ಅಲರ್ಜಿ ಆಗ್ಬಿಡುತ್ತೆ. ಅಂದ್ರೆ ಅಪಾರ್ಟ್ಮೆಂಟ್ ನಿಂದ ಸ್ವಲ್ಪ ಇಲ್ಲೇ ಬಂದ್ಬಿಟ್ರೆ ಬೆಸ್ಟ್. ಇಲ್ಲ ಏನೋ ಪ್ರಾಬ್ಲಮ್ ಇಲ್ಲ ಅಂದ್ರೆ ನೀವು ಅಲ್ಲಿ ಮಾಡ್ಕೊಡ್ತೀರಾ? ಮಾಡಿ ಕೊಡ್ತೀವಿ. ಅಲ್ಲಿ ಏನೋ ಪ್ರಾಬ್ಲಮ್ ಇದ್ರೆ ಅಂದ್ರೆ ನಾವು ಮಾಡಿ ಕೊಡ್ತೀವಿ ಅಲ್ಲಿ ನೀಟಾಗಿ. ಸರ್ ಇವಾಗ ಈ ವಿಡಿಯೋ ನೋಡಿ ಯಾರು ಡೆಂಟ್ ತಗ್ಸ್ಕೊಬೇಕು ಅಂದ್ರೆ ಇಲ್ಲಿಗೆ ಬರಕ್ಕೆ, ಅಂದ್ರೆ ಗ್ಯಾರೇಜಿಗೆ ಬರಕ್ಕೆ ಇಲ್ಲಿನ ಲೊಕೇಶನ್ ಹೇಳ್ಬೋದಾ? ಹೆಬ್ಬಾಳ ಗುಡ್ದಳ್ಳಿ ಅಂತ. ಓಕೆ, ಗುಡ್ದಳ್ಳಿ ಬಂದ್ರೆ ಇಲ್ಲಿ ನಿಮ್ದು ಲೊಕೇಶನ್ ಇದು ಮಾಡ್ಬೋದು. ನಾಗನಹಳ್ಳಿ ಮೇನ್ ರೋಡ್. ಓಕೆ, ನಿಮ್ಗೆ ಮೆಸೇಜ್ ಮಾಡಿದ್ರೆ ನೀವು ಲೊಕೇಶನ್ ಕಳಿಸ್ಬಿಡ್ತಾರೆ? ಹೌದು ಸರ್. ಸರ್ ಇವಾಗ ನಿಮ್ಗೆ ಕಾಲ್ ಮಾಡಬೇಕು, ನಿಮ್ಗೆ ಇದು ಮಾಡ್ಬೇಕಂದ್ರೆ ನಿಮ್ಗೆ ನಂಬರ್ ಹೇಳ್ಬೋದಾ? ಅಂದ್ರೆ ನಮ್ಮ ಅಣ್ಣನ ನಂಬರ್ 88 ಓಕೆ 67 ಓಕೆ 955 ಓಕೆ 700. ಈ ನಂಬರ್ಗೆ ಕಾಲ್ ಎತ್ತಲಿಲ್ಲ ಅಂದ್ರೆ, ಯಾಕಂದ್ರೆ ಒಂದು ನಂಬರಿಂದ ಬಿಜಿ ಬರುತ್ತೆ, ಇನ್ನೊಂದು ನಂಬರ್ ಬೇಕಾದ್ರೆ ನಮ್ದು ಕೊಡ್ತೀವಿ. ಓಕೆ 9538059548. ಓಕೆ, ಈ ನಂಬರಿಗೆ ಮಾಡಿದ್ರೆ 2 ನಂಬರ್ ಯಾವ ನಂಬರಿಗೆ ಮಾಡಿದ್ರು ನೀವು ರೆಸ್ಪಾನ್ಸ್ ಮಾಡ್ತೀರಾ? ಅಂದ್ರೆ ನಾವು ನಿಮಗೆ ಲೊಕೇಶನ್ ಕಳಿಸ್ತೀವಿ. ಥ್ಯಾಂಕ್ ಯು ಸರ್, ನಿಮ್ಮಂತೂ ಕೆಲಸ ಇಷ್ಟ ಆಯ್ತು. ಇನ್ನು ಇದೇ ತರ ಬಂದ್ರೆ ಒಳ್ಳೊಳ್ಳೆ ಕೆಲಸ ಮಾಡಿ. ಈ ಗಾಡಿ ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ಹೇಗಾಯ್ತು ನೋಡಿದ್ರಿ. ನಾನು ಕೂಡ ಇಲ್ಲೇ ಇದ್ಕೊಂಡು ನೋಡಿದೀನಿ. ಅವ್ರ ಕೆಲಸ ಕೂಡ ಸಖತ್ ಕ್ಲೀನ್ ಆಗಿ ಮಾಡ್ಯಾರೆ. ನನಗಂತೂ ಒಂಥರ ಇಷ್ಟ ಆಯ್ತು. ಯಾಕಂದ್ರೆ ಲಾಸ್ಟಿಗೆ ಫಿನಿಶಿಂಗ್ ಕೂಡ ಕಲರ್ ಚೇಂಜ್ ಅಂತ ಕೂಡ ಅನ್ಸಿಲ್ಲ, ಅಷ್ಟು ಕ್ಲೀನ್ ಆಗಿ ಮಾಡ್ಯಾರೆ. ಈ ವಿಡಿಯೋ ನೋಡಿ ಅಕಸ್ಮಾತ್ ನಿಮಗೆಲ್ಲ ಡೆಂಟ್ ತಗ್ಸಿ ಕಲರ್ ಇದು ಮಾಡಿ ಸ್ವಲ್ಪ ರಿಪೇರಿಯನ್ನು ಮಾಡಿಸ್ಬೇಕಂತಿದ್ರೆ ಇವ್ರ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ನಾನು ಗ್ಯಾರೇಜಿಗೆ ಬರ್ತೀನಿ ಅಂದರೆ ಇವ್ರ ಗ್ಯಾರೇಜ್ ಅಡ್ರೆಸ್ ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ನಂಬರ್ ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ ಮಾಡ್ಬೋದು. ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಆ ಗಾಡಿದು ಏನಿದೆ ಅದನ್ನೆಲ್ಲ ಚೆಕ್ ಮಾಡಿಕೊಂಡು ನೀವು ಇಲ್ಲಿ ಬಂದು ವರ್ಕ್ ಮಾಡಿಸ್ಕೊಬೋದು. ಈ ವಿಡಿಯೋ ಇಷ್ಟ ಅಂತ ಅನ್ಕೊಂತೀನಿ. ಮುಂದಿನ ವಿಡಿಯೋ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್.